ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಹೊಸ ಜಗತ್ತು ಯೂಟ್ಯೂಬ್ ಚಾನಲ್. ಐ ಆಮ್ ಅ ನ್ಯೂ ವ್ಲಾಗರ್. ಇದೇನು ವ್ಲಾಗರ್ ಅಂತೇಳಿ ಟ್ರಾವೆಲರ್ ಥರ ವ್ಲಾಗ್ ಮಾಡ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಐ ಆಮ್ ಅ ಟ್ರಾವೆಲರ್ ಟು. ಬಟ್ ಇವತ್ತು ಟ್ರಾವೆಲಿಂಗ್ ಏನು ಮಾಡ್ತಾಯಿಲ್ಲ, ಮೂವಿಗೆ ಅಂತೇಳಿ ಹೊರಟಿದ್ವಿ. ಸೊ ಬೇಗನೆ ಹೊರಟ್ವಿ, ಇನ್ನು 20 ಮಿನಿಟ್ಸ್ ಇತ್ತು ಮೂವಿ ಸ್ಟಾರ್ಟ್ ಆಗೋದಕ್ಕೆ. ಸೊ ಕಾರಲ್ಲೇ 10-15 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಒಳಗಡೆ ಹೋದ್ವಿ. ಸೊ ಒಳಗಡೆನೂ ಇನ್ನೂ 10 ಮಿನಿಟ್ಸ್ ಇತ್ತು. ಅಜ್ಜಿ ಮೊಮ್ಮಗ ಇಬ್ಬರು ಅಲ್ಲಿ ಸ್ನ್ಯಾಕ್ಸ್ ಏರಿಯಾದಲ್ಲಿ ಚಿಪ್ಸ್ ಮಾರ್ತೀನಿ ಅಂತ ನನ್ನ ಮಗ ಹೇಳ್ತಾ ಇದ್ದ. ಸೊ ಅವ್ರ ಅಜ್ಜಿ ಕೇಳ್ತಾಯಿದ್ರು ಎಷ್ಟು ಏನು ಅಂತೆಲ್ಲ ಹೇಳಿ. ಆ ಕಡೆ ಡೋರ್ ಓಪನ್ ಇರಲಿಲ್ಲ, ಸುಮ್ಮನೆ ಯಾರೂ ಇರಲಿಲ್ಲ ಅಂಥೇಳಿ ಇವರಿಬ್ಬರೇ ಟೈಮ್ ಪಾಸ್ ಮಾಡ್ತಾಯಿದ್ರು. ಸೊ ನಾವು ನೋಡಿ ನಗ್ತಾಯಿದ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ ಮೇಲೆ ಒಳಗಡೆ ಹೋದ್ವಿ. ಮೂವಿ ಸ್ಟಾರ್ಟ್ ಆಯಿತು. ಯಾವ ಮೂವಿ ಅಂತಲೇ ಹೇಳಲಿಲ್ಲ ಅಲ್ವಾ, ಪೆದ್ದಿ ಸೂಪರಾಗಿತ್ತು. ನಾನಂತೂ ಸ್ಪೋರ್ಟ್ಸ್ ಲವರು. ಸೊ ಸ್ಪೋರ್ಟ್ಸ್ ಲವರ್ ಯಾರ್ಯಾರಿದ್ದಾರೋ ಅವ್ರಿಗಂತೂ ಹಬ್ಬ. ಸಖತ್ತಾಗಿದೆ ಮಾತ್ರ ಮೂವಿ, ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಸೊ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಶಿವರಾಜ್ ಕುಮಾರು ಅಷ್ಟೇ ಸಖತ್ತಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಸೊ ನಾವು ಕನ್ನಡದಲ್ಲೇ ನೋಡಿದ್ದು. ಆಲ್ಮೋಸ್ಟ್ 3 hours ಇದೆ ಅನಿಸುತ್ತೆ ಮೂವಿ. ನಾವು 4 ಗಂಟೆ ಶೋಗೆ ಅಂತೇಳಿ ಹೋಗಿದ್ದು. ಸೊ 4 ಗಂಟೆಯಿಂದ ನಾವು ಹೊರಗಡೆ ಬಂದಿದ್ದೆ 7:30 ಆಗಿತ್ತು. ಸೊ ಆಲ್ಮೋಸ್ಟ್ 3 hours ಮೂವಿ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು. ಮೂವಿ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ 7:45 ಆಗಿತ್ತು. ಊಟ ಮಾಡಿ ಮಲಗಿದ್ವಿ. ನೆಕ್ಸ್ಟ್ ಡೇ ನನ್ನ ಮಗಂದು ಪೇರೆಂಟ್ಸ್ ಮೀಟಿಂಗ್ ಇತ್ತು. ಸೊ ಅದು ಅಟೆಂಡ್ ಆಗಿ ಮನೆಗೆ ಬರೋ ಅಷ್ಟೊತ್ತಿಗೆ ನನ್ನ ಮಗಳು ಆಟ ಆಡ್ತಾ ಇದ್ಲು. ನಾನು ಅವಳ ಜೊತೆ ಸೇರಿಕೊಂಡು ಸ್ವಲ್ಪ ಹೊತ್ತು ಆಟ ಆಡಿದೆ. ಅದಾದಮೇಲೆ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಕ್ಯೂಟಾಗಿ ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಡ್ತಾಯಿದ್ಲು. ನನ್ನ ದೊಡ್ಡ ಮಗನೂ ಅಷ್ಟೇ ಮೊದಲಿಗೆಲ್ಲ ತುಂಬ ಕ್ಯೂಟಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾಯಿದ್ದ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.